ನಮಸ್ಕಾರ ಗೆಳೆಯರೆ. ಒಂದು ಕಾಲದಲ್ಲಿ ಬ್ಯಾಲೆಟ್ಟ ಬುಲೆಟ್ ಅಂದರೆ ಬುಲೆಟ್ ಅಂತ ಇಟ್ಕೊಂಡು ಹೋದಂಥ ಬಹುತೇಕ ಭಾಳ ಜನ ಇದ್ದಾರೆ. ಅದಾದಮೇಲೆ ಮತ್ತೆ ಬ್ಯಾಲೆಟ್ ಪೇಪರಿಗೆ ಬಂದಿದ್ದಾರೆ. ಈಗ ಬ್ಯಾಲೆಟ್ ಅಲ್ಲ, EVM ಬಂದಿದ್ದೀವಿ ನಾವು. ಸೊ ಈ ವಿಷಯದ ಬಗ್ಗೆ ಸುಮಾರು ಗೊಂದಲಗಳು ಮತ್ತು ಬೇರೆ ಬೇರೆ ಚರ್ಚೆಗಳಿದ್ದಾವೆ. ಈ ವಿಷಯದ ಕುರಿತು ನಮ್ಮ ಜೊತೆಗೆ GN ಮಲ್ಲಿಕಾರ್ಜುನಪ್ಪನವರು, ಅವರು ಆರ್ಥಿಕ ಚಿಂತಕರು, ಅವ್ರನ್ನ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಮತ್ತೆ ಅದನ್ನು ಚರ್ಚೆ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನನಗೆ ಭಾಳ ಇದೇನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಈ ಬಾರಿ ಏನು ಮೊದಲೆಲ್ಲ ಗ್ರಾಮ ಪಂಚಾಯತ್ ಅಂದರೆ ಈಗಲೂ ಗ್ರಾಮ ಪಂಚಾಯತ್ ಒಳಗೆ ಬ್ಯಾಲೆಟಲ್ಲೇ ಹೋಗಿ ಸೈನ್ ಮಾಡಬೇಕು, ವೋಟ್ ಹಾಕಬೇಕು. ಜಿಲ್ಲಾ ಪಂಚಾಯತಿಗೆ ಇರಲಿಲ್ಲ, ತಾಲೂಕ್ ಪಂಚಾಯತಿಗೆ ಇರಲಿಲ್ಲ. ಈಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೂ ಬ್ಯಾಲೆಟನ್ನು ಸೇರಿಸ್ಬೇಕಂತ ಒಂದು ಬಂದಿದೆ. ಅದಕ್ಕೆ ಚುನಾವಣೆ ಆಯುಕ್ತರು ಹೇಳಿದ್ದಾರೆ. ಅವರು ಮೊದಲೇ ಹೇಳಿದ್ರು ನಾವೇನೋ ಮಾಡಬೇಕು ಅಂತ ಓಡಾಡ್ತಿದ್ವಿ, ಈ ಥರದ್ದೇನೋ ಹೇಳಿದ್ದಾರೆ. ಇದು ಸಾಧ್ಯದ ಕಾರ್ಯಸಾಧ್ಯವ ಇವತ್ತಿನ ಕಾಲಘಟ್ಟದಲ್ಲಿ? ಅದು ಕಾರ್ಯ ಸಾಧ್ಯ ಇಲ್ಲ ಅಂಥೇಳಿ ಹೇಳಲಿಕ್ಕಾಗೋದಿಲ್ಲ. ಆದರೆ ಅಂಥದ್ದೊಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅನ್ನೋದರತ್ತ ಒಂದು ಸಾರಿ ನೋಡಬೇಕಾಗುತ್ತೆ. ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ಈ ಜಗತ್ತಿನಲ್ಲಿ. ಹೌದು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳಿಗೆ ಬಹಳ ಮಹತ್ವ ಇದೆ. ಯಾಕೆ ಅಂತ ಹೇಳಿದರೆ, ಚುನಾವಣೆ ಅನ್ನುವಂಥದ್ದು ಜನಪ್ರತಿನಿಧಿಗಳನ್ನು ಮತ್ತು ಆ ಪ್ರತಿನಿಧಿಗಳ ಮೂಲಕ ತಮ್ಮನ್ನು ತಾವು ಆಳ್ವಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ. ಈ ಆಯ್ಕೆಯಲ್ಲಿ ಆಗುವಂಥದ್ದೇನಾದರೂ ತಪ್ಪು ಅಥವಾ ಅಲ್ಲಿ ಏನಾದರೂ ಅನುಮಾನಗಳು ಬಂದಾಗ ಸರಿಯಾದ ಮತದಾರ ಒಬ್ಬ ತನ್ನ ಆಯ್ಕೆ ಅಲ್ಲದ ವ್ಯಕ್ತಿಯನ್ನು ಚುನಾಯಿಸುವಂಥ ಸ್ಥಿತಿಗಳು ಬರ್ತವೆ. ಹಾಗಾಗಿ ಈ ಚುನಾವಣೆಗಳು ಪವಿತ್ರವೂ ಮತ್ತು ಪಾರದರ್ಶಕವೂ ಆಗಿರುವಂಥದ್ದು ಬಹಳ ಮುಖ್ಯ. ಸ್ವತಂತ್ರೋತ್ತರದ ದಿನಗಳ ವರ್ಷಗಳಲ್ಲಿ ಬಂದಂಥ ಈ ಚುನಾವಣೆಗಳು ಏನಿತ್ತಲ್ಲ, ಆ ಚುನಾವಣೆಗಳನ್ನು ಅಲ್ಲಿ ಇರುವಂಥ ಒಂದು ಮೊಡಾಲಿಟೀಸ್ಗಳು, ಅಲ್ಲಿ ಇರುವಂಥ ಯಾವ ವಿಧದಲ್ಲಿ ಆಕೆಂಥ ಪ್ರಕ್ರಿಯೆಗಳು ಎಲ್ಲ ಇದ್ವಲ್ಲ, ಅವುಗಳನ್ನು ಸಂಶಯಾತ್ಮಕವಾಗಿ ನೋಡುವಂಥದ್ದೊಂದು ಸಂದರ್ಭ ಇರಲಿಲ್ಲ. ಒಂದು ಕಡೆಗೆ ಅವು ಚೆನ್ನಾಗಿ ನಡ್ಕೊಂಡು ಬರ್ತಾಯಿದ್ವು. ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಒಳಗಡೆ ಒಂದು ಸಂಶಯಗಳು ಇರಲಿಲ್ಲ. ಇತ್ತೀಚೆಗೆ ತಂತ್ರಜ್ಞಾನ ಬೆಳೆದು ಈ ಹೆಚ್ಚು ಶ್ರಮ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಚುನಾವಣೆಯನ್ನು ನಡೆಸುವಲ್ಲಿ ಖರ್ಚು ವೆಚ್ಚಗಳು ಕಡಿಮೆ ಆಗಬೇಕು, ಸಮಯ ಕಡಿಮೆ ಆಗಬೇಕು ಅನ್ನುವಂಥ ಕಾರಣದಲ್ಲಿ, ಮತ್ತು ಬೇರೆ ಜಗತ್ತಿನಲ್ಲಿ ಇತರೆ ಮುಂದುವರೆದ ರಾಷ್ಟ್ರಗಳಲ್ಲೂ ಕೂಡ ಈ ಚುನಾವಣೆಯಲ್ಲಿ ವಿದ್ಯುನ್ಮಾನ ಯಂತ್ರಗಳನ್ನು ಬಳಸುವಂಥದ್ದು ಬಂದಾಗ ಭಾರತ ದೇಶದಲ್ಲೂ ಕೂಡ ಈ 3-4 ಕಾರಣಗಳಿಂದ, ಅಂದರೆ ಅಕ್ಯುರಸಿಯನ್ನು ಅಂದರೆ ನಿಖರತೆಯನ್ನು ದೃಢಪಡಿಸ್ಕೊಳ್ಳೋದಕ್ಕೆ, ಸಮಯವನ್ನು ಉಳಿಸ್ಕೊಳ್ಳೋದಕ್ಕೆ, ಮತ್ತು ಒಂದಷ್ಟು ಚುನಾವಣೆಗೆ ತಗಲುವಂಥ ಖರ್ಚು ವೆಚ್ಚಗಳನ್ನು ಉಳಿಸ್ಕೊಳ್ಳೋದಕ್ಕೆ, ಈ ಎಲ್ಲ ಹಲವಾರು ಕಾರಣಗಳಿಂದ ಭಾರತನೂ ಕೂಡ ಜಗತ್ತಿನಾದ್ಯಂತ ನಡೀತಾ ಇರುವಂತಹ ತಂತ್ರಜ್ಞಾನ ಬೆಳವಣಿಗೆಯ ವಿಧಾನಗಳನ್ನು ಅಳವಡಿಸ್ಕೊಂಡು ಚುನಾವಣೆಯಲ್ಲಿ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ EVM ಅಂತ ಏನು ಕರಿತೇವಲ್ಲ, ಅವುಗಳ ಬಳಕೆಗೆ ಮುಂದಾಯಿತು. ಅದು ಚೆನ್ನಾಗೇ ಬಂತು ಆರಂಭದ ಇವುಗಳಲ್ಲೆಲ್ಲವೂ ಕೂಡ. ಬರ್ತಾ ಬರ್ತಾ ಏನಾಯಿತು ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳಲ್ಲಿ ಈ ಹ್ಯಾಕಿಂಗು, ಬೇರೆ ಬೇರೆ ತಂತ್ರಜ್ಞಾನದ ಇವುಗಳನ್ನು ಇವತ್ತು ನೋಡ್ತೀವಿ. ತಂತ್ರಜ್ಞಾನ ಯಾವ ಥರ ಆಗಿದೆ ಅಂತ ಮೊನ್ನೆ ನೋಡ್ತಾ ಇದ್ವಲ್ಲ, ನಮ್ಮ ಸಿನಿಮಾ ನಟರ ಬ್ಯಾಂಕ್ ಅಕೌಂಟಿಗೆ ಕೈ ಹಾಕಿದ್ರು, ಇಂಥವೆಲ್ಲ ಈ ಥರದ್ದು ಹ್ಯಾಕಿಂಗು ಇವುಗಳದೆಲ್ಲ ಅಂದರೆ ಮ್ಯಾನಿಪ್ಯುಲೇಷನ್ಸ್, ಅವುಗಳನ್ನು ಒಂದಷ್ಟು ತಿರುಚುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಯಾವ ಪ್ರಕ್ರಿಯೆಯ ಮುಖಾಂತರ ಯಾವ ಅಕ್ಯುರಸಿ, ಯಾವ ನಂಬಿಕೆಯಿಂದ ನಡೆಯಬೇಕಿತ್ತು ಅಂಥವುಗಳಿಗೆ ಒಂದಿಷ್ಟು ಧಕ್ಕೆ ಬರುತ್ತಾ ಇದ್ದಾವೆ ಅನ್ನುವಂಥ ಒಂದಿಷ್ಟು ಅನುಮಾನಗಳು ಬಂದವು. ಮತ್ತು ಅದಕ್ಕೊಂದಷ್ಟು ಆಧಾರಗಳು ಸಿಕ್ಕು. ಆ ಮುಖಾಂತರವಾಗಿ ನ್ಯಾಯಾಲಯಗಳ ಮೆಟ್ಟಲನ್ನು ಹತ್ತುವಂಥದ್ದು ಆಯಿತು. ಆ ಒಂದು ದೃಷ್ಟಿಯಿಂದ ಚುನಾವಣೆಯಲ್ಲಿ ಒಂದು ನ್ಯಾಯವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಇವುಗಳ ಮೇಲೆ ಒಂದು ಅನುಮಾನಗಳು ಬಂದವು. ಆ ಕಾರಣಕ್ಕಾಗಿ ಇವತ್ತು ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಬದಲಾಗಿ
ಈ ಮೊದಲಿದ್ದ ಹಾಗೆ ನಾವು ಈ Ballot paper ಮುಖಾಂತರವಾಗಿ ನಾವು ಚುನಾವಣೆಯನ್ನು ಮಾಡಬೇಕು ಅನ್ನುವಂಥದ್ದು ಬಂತು. ಅದರ ಜೊತೆಗೆ ಯಾಕೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಬೇಕು. ಅದೊಂದು ಹಿನ್ನೆಲೆ ಭಾಳ ಮುಖ್ಯ. ನಾವು ಮಷಿನ್ಗಳು ನಿಜ, ಅದು ಮಷಿನ್ಗಳು ತಪ್ಪು ಮಾಡಲ್ಲ. ಯಾಕೆಂತ ಹೇಳಿದ್ರೆ ಅವುಗಳಿಗೆ ಏನು ಕೆಲಸ ಕೊಟ್ಟಿರ್ತೀವೋ ಅದನ್ನು ಮಾಡುತ್ತೆ. ಆದರೆ ಕಂಪ್ಯೂಟರ್ ಅದು ಕೂಡ ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿದೆ ಅಂತ ಹೇಳಿದರೆ ಸೆಲ್ಫ್ ಥಿಂಕಿಂಗಲ್ಲಿ ಇರೋದಿಲ್ಲ. ಸೆಲ್ಫ್ ಥಿಂಕಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಳಗಡೆನೂ ಕೂಡ ಏನಿರುತ್ತೆ ಅಂತ ಹೇಳಿದ್ರೆ ನಾವು ಕೊಟ್ಟ ಮಾಹಿತಿಯನ್ನು ಅದು ಸಂಯೋಜಿಸಿ ಲೆಕ್ಕಾಚಾರ ಮಾಡಿ ಕೊಡುತ್ತೆ, ಅದು ನಮಗೆ ಕೊಡುತ್ತೆ. ಅದು ಅಲ್ಲಿಗೆ ಮನುಷ್ಯರಾದ ನಾವು ರೂಪಿಸುವ ಯಂತ್ರ ನಮ್ಮನ್ನು ನಿಯಂತ್ರಣ ಮಾಡುತ್ತೆ ಅನ್ನುವಂಥದ್ದನ್ನು ಪಕ್ಕಕ್ಕಿಡೋಣ. ಒಂದೇನಂದರೆ, ಯಾವ ಯಂತ್ರವನ್ನು ರೂಪಿಸಿದ ಮನುಷ್ಯ ಇದ್ದಾನಲ್ಲ, ಅವನು ಯಾವ ಉದ್ದೇಶಕ್ಕೆ ರೂಪಿಸಿದನೋ ಆ ಉದ್ದೇಶವನ್ನು ಹಾಳಗಿಡುವಂತಹ ಒಂದು ಬುದ್ಧಿಶಕ್ತಿನೂ ಇನ್ನೊಂದು ಮನುಷ್ಯ ವರ್ಗದ ಕಡೆ ಇದ್ದೇ ಇರುತ್ತೆ. ಇಂಥದ್ದೊಂದು ಸಮಸ್ಯೆಗಳು ಬಂದು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೋರ್ಟ್ ಕೇಸ್ಗಳಾಗಿದ್ದಾವೆ. ಚುನಾವಣೆಯಲ್ಲಿ ಒಂದೊಂದು ಮತದಲ್ಲಿ ಎರಡೆರಡು ಮತದಲ್ಲಿ ಸೋತವರು ಇರ್ತಾರೆ. ಈ ಎಲ್ಲ ಕಾರಣಕ್ಕೆ ಜನಗಳಿಗೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಜನಗಳು, ಮತದಾರರು ಒಂದು ವ್ಯವಸ್ಥೆ ಅದು ವಿಶ್ವಾಸ ಇಡುವ ರೀತಿಯಲ್ಲಿ ಚುನಾವಣೆಗಳು ನಡಿಬೇಕು. ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂದು ಯಂತ್ರದ ಬಗೆಗೆ ವಿಶ್ವಾಸ ಇಲ್ಲ, ಕಡಿಮೆ ಆಯಿತು ಅಂತ ಹೇಳಿದರೆ ಅದನ್ನು ಬದಲಾಯಿಸೋದು ಕೂಡ ಭಾಳ ಸೂಕ್ತ. ಯಾಕೆ ಅಂತ ಹೇಳಿದರೆ ಚುನಾವಣೆಯಲ್ಲಿ ಆಗುವಂಥ ತಪ್ಪುಗಳು ನಂತರದ ಆಡಳಿತದಲ್ಲೂ ಕೂಡ ನಾವು ಮುಂದುವರಿಯೋದ್ರಿಂದ ಮತ್ತು ಆ ಒಂದು ಕರಾಳ ಛಾಯೆಯನ್ನು ಬೀರೋದ್ರಿಂದ ಈ ಎಲ್ಲ ಒಂದು ಜಾಗರೂಕತನಗಳು ಭಾಳ ಮುಖ್ಯ. ಇವತ್ತು ಆ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳ ಬಗೆಗೆ ಒಂದಷ್ಟು ಅನುಮಾನಗಳು, ಸಂಶಯಗಳು ಬಂದಿರೋದ್ರಿಂದ ಮತ್ತು ಅವುಗಳನ್ನು ನಾವು ಸಾರಾಸಾಟಾಗಿ ಅಲ್ಲಗಳೆ ಇರುವಂಥದ್ದು ಆಗಿರೋದ್ರಿಂದ ಯಾರಾದರೂ ಇಲ್ಲ ಇದು ಬೇಡ ಅಂತ ಹೇಳಿದರೆ ಚುನಾವಣಾ ಆಯೋಗ ಅದನ್ನು ಒಪ್ಪಬೇಕಾಗುತ್ತೆ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಜಿಲ್ಲಾ ಪಂಚಾಯತ್ ಮತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಬಳಸಬೇಕು ಅಂತೇಳಿ ಸರ್ಕಾರ ಏನು ಆಲೋಚನೆ ಮಾಡಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿಕೊಂಡು ಸುಗ್ರೀವಾಜ್ಞೆಯ ಮುಖಾಂತರ ಅದನ್ನು ಜಾರಿಗೊಳಿಸ್ಬೇಕು ಅಂತೇಳಿ ಬಂದಿದೆಯಲ್ಲ, ಆ ತೀರ್ಮಾನ ಸರಿ ಅಂತಲೇ ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಸರ್, ನೀವು ಹೇಳ್ತಿರೋದು ಕರೆಕ್ಟ್ ಆಯಿತು. ಈಗ ಇದು ನಮ್ಮ ದೇಶಕ್ಕೆ ಬಂದಿದ್ದು 1982ರಲ್ಲಿ. 1982 ಕೇರಳದ ಪರೂರ್ ಎನ್ನುವ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ EVM ಅನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅದು ಮುಗೀತು. ಆದರೆ ಈ EVM ಬಗ್ಗೆ ಈ ಬೇರೆ ಬೇರೆ ಮುಂದುವರೆದ ದೇಶಗಳಂತ ಕರಿತೀವಿ. ನಮಗಿಂತ ಮುಂದುವರೆದ ದೇಶಗಳು ಯಾವುದಿವೆ? ಇಂಗ್ಲೆಂಡ್ ಇದೆ, ಫ್ರಾನ್ಸ್ ಇದೆ, ಜರ್ಮನಿ ಇದೆ, ನೆದರ್ಲ್ಯಾಂಡ್ ಇದೆ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಸೇರಿದಂತೆ ವಿವಿಧ ವಿಶ್ವದ ಹಲವು ದೇಶಗಳಲ್ಲಿ ಇವತ್ತಿಗೂ ಬ್ಯಾಲೆಟನ್ನೇ ಬಳಸ್ತಾರೆ, EVM ಅನ್ನು ಬಳಸೋದಿಲ್ಲ. ಆದರೆ ಈ ದೇಶದಲ್ಲಿ ಯಾಕೆ EVM ಅನ್ನು ಬೆಳೆಸಬೇಕು? ಪ್ರಯೋಗ ಇದು. ಈಗ ತಂತ್ರಜ್ಞಾನವನ್ನು ನಾವು ಇವುಗಳಲ್ಲಿ ಅನ್ವಯಿಸ್ಕೋಬೇಕು ಅಂತೇಳಿ ಮನಸ್ಸು ಬಂದಾಗ ಅದನ್ನು ಬಳಸೋದಕ್ಕೆ ಮುಂದಾಗಿದ್ದು ತಪ್ಪಲ್ಲ. ಆದರೆ ಬಳಕೆಯಾಗುವ ಸಂದರ್ಭಗಳಲ್ಲಿ ಅಲ್ಲಿ ಸಂಶಯಾಸ್ಪದವಾದಂತಹ ಅಥವಾ ಮ್ಯಾನಿಪ್ಯುಲೇಷನ್ ಆಗುವಂಥ ಒಂದು ಸಾಧ್ಯತೆಗಳು ಕಂಡು ಬಂದಾಗ ಅರೆ ಇದು ಇಂಥದ್ದಾಗಬಹುದು ಅನ್ನುವಂಥ ಭಯ ಬರುತ್ತೆ. ಯಾರಿಗೆ? ಚುನಾವಣೆಯಲ್ಲಿ ಸ್ಪರ್ಧಿಗಳಾಗಿರೋ ಕೂತಿದ್ದ ಜಾಗದಾಗೆ ಹ್ಯಾಕ್ ಮಾಡಬಹುದು. ಕೂತಿದ್ದ ಜಾಗದಲ್ಲೇ ಸಾಧ್ಯತೆಗಳು ಈಗ ಜಾಸ್ತಿ ಇದೆ. ಮತ್ತು ಹಾಗಿದ್ದಾಗ ಅನುಮಾನ ಬೇಡ ಅಂತ ಅಲ್ವಾ? ಹಂಗನೇ ಇನ್ನೊಂದು ಅನುಮಾನ ಇದೆ ನಮಗೆ. ಈ ಚುನಾವಣೆಗಳು ನಡೆದಾಗ, ಬ್ಯಾಲೆಟ್ ಚುನಾವಣೆ ನಡೆದಾಗ ರಿಗ್ಗಿಂಗ್ ಆಗ್ತಿದ್ವು. ಆಮೇಲೆ ಬೂತನ್ನೇ ಹೊತ್ಕೊಂಡು ಹೋಗ್ಬಿಡೋರು, ಬೂತ್ಗೆ ಬೆಂಕಿ ಹಾಕ್ಬಿಡೋರು. ಸೊ ಇವೆಲ್ಲವೂ ನಡೆದಂಥ ಟೈಮಲ್ಲಿ ಅದರ ಬದಲು ಈ EVM ಇಂಟ್ರೊಡ್ಯೂಸ್ ಆಯಿತು ಅಲ್ವಾ? ಇನ್ನೂ ಕಾರಣಗಳು ಹಲವಾರು ಇತ್ತು ಅವುಗಳ ಜೊತೆಗೆ. ಅಲ್ಲ, ಅದು EVM ಓದ್ಕೊಂಡು ಹೋಗ್ಬೋದು. ಅಲ್ಲ, ನಾನು ಹೇಳ್ತಿರೋದು EVM ಒಪ್ಕೊಂಡು ಹೋದ್ರೂ ನಿಮಗೆ ಏನಂತ ಹೇಳಿದ್ರೆ ಅದರದ್ದು ಒಂದು CPU ಇರುತ್ತಲ್ಲ, ಅದನ್ನು ನೀವು ಇದು ತಗೊಳ್ಬೋದು ವಾಪಸ್ಸು. ಅದೇನೋ ಒಂದು ಸಣ್ಣ ಚಿಪ್ ಇರುತ್ತೆ ಅಥವಾ ಇದು ಮಾಡ್ಬೋದು. ಆದರೆ EVM ಅನ್ನು ಕಂಟ್ರೋಲ್ ಮಾಡುವಂಥ ತಂತ್ರಜ್ಞಾನ ನೀವು ಮೊದಲೇ ಹೇಳ್ದಂಗೆ ತಯಾರು ಮಾಡಿದವನಿಗೆ ಅದನ್ನು ಖರಾಬ್ ಮಾಡೋದಕ್ಕೂ ಗೊತ್ತಿರ್ತೈತೆ ಅಂತ. ಮಾಡಿದವರೊಬ್ಬ ಆದರೆ ಇದನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಇನ್ನೊಬ್ಬ ಬುದ್ಧಿವಂತ ಉಟ್ಕೊಂಡಿರ್ತೇನೆ ಅಂತ ಹೇಳ್ತಾರೆ. ಅಂದರೆ ನೀವು ಏನಪ್ಪ ಅಂದರೆ GN ಮಲ್ಲಿಕಾರ್ಜುನಪ್ಪನವರಿಗೆ ನೀವು ಎಲೆಕ್ಷನ್ ನಿಂತ್ಕೊಂಡಿದ್ದೀವಿ, ಈಗ ಓಟ್ ಹಾಕೋಕೆ ಬರ್ತಾರೆ ಯಾರೋ ಒಬ್ಬರು, ಅವ್ರು ಒತ್ತಿದ್ದಂಗೆಲ್ಲ GN ಮಲ್ಲಿಕಾರ್ಜುನಪ್ಪಗೆ ಹೋಗುತ್ತದೆ. ನನಗೆ ಒತ್ತಿದ್ರೂ ಅದು ಅಲ್ಲಿಗೆ ಹೋಗುತ್ತೆ. ಈಗ ಆ ಥರದ ತಂತ್ರಜ್ಞಾನ ಬಂದು ಅಂದರೆ ಯಾಕೆ ಹೇಳ್ತಿದೆ ಅಂತ ನನಗೆ ಅನುಮಾನ ಏನಂತ ಹೇಳಿದರೆ, ಇವತ್ತು
ಮೊಬೈಲ್ ಹ್ಯಾಕ್ ಆಗ್ತಿದೆ, ಕಂಪ್ಯೂಟರ್ ಹ್ಯಾಕ್ ಆಗ್ತಿದೆ, ನಮಗೆ ಇದು ಬ್ಯಾಂಕ್ ಅಕೌಂಟ್ಸ್ ಹ್ಯಾಕ್ ಆಗ್ತಿದ್ದಾವೆ. ಇದು ಆಗೋದ್ರಿಂದ ಇವತ್ತಿನ ಅಂದರೆ ಈಗಾಗಲೇ ಅಡ್ವಾನ್ಸ್ ನಾವು ಬಂದೋಗಿರೋದ್ರಿಂದ EVM ಆರ್ ಬ್ಯಾಲೆಟ್. ಕೆಲವು ಸಂದರ್ಭಗಳು ಏನು ಬಂದು ನಾವು ಮತ್ತೆ ವಾಪಸ್ ಟರ್ನ್ ತೊಗೊಳ್ಳೋದಕ್ಕೆ ಕಾರಣ ಏನು, ಅಥವಾ ಅದು ಇರಲಿ ಬಿಡು ಅಂತ ಹೇಳೋದಕ್ಕೆ ಏನು ಅಂತ ಹೇಳಿದರೆ, ನಾವು EVM ಅಲ್ಲಿ ಮತ ಹಾಕಿದಾಗ ಒಂದು ಚೀಟಿಯಲ್ಲಿ ಬರ್ತಾ ಇತ್ತು, ಯಾವ ಪಕ್ಷಕ್ಕೆ ನಾನು ಯಾರ ಅಭ್ಯರ್ಥಿಗೆ ಹಾಕಿದ್ದೀನಿ ಆ ಕುರಿತಿನ ಒಂದು ಚೀಟಿ ಜನ್ರೇಟ್ ಆಗ್ತಾ ಇತ್ತು. ಅವುಗಳನ್ನು ಕೌಂಟಿಂಗಿಗೆ ಬೇಕು ಅಂತ ಹೇಳಿದಾಗ ಪ್ರೊಡ್ಯೂಸ್ ಮಾಡ್ಬೋದಿತ್ತು. ಅಂಥದ್ದೊಂದು ಸಾಧ್ಯತೆಗಳಿಗೆ ಅನಾನುಕೂಲಗಳಾದವು. ಬೇರೆ ಬೇರೆ ಕಾರಣಕ್ಕೆ ಅಂಥದ್ದೊಂದು ಅವಕಾಶ ಸೃಷ್ಟಿ ಆಗಲಿಲ್ಲ. ಹಾಗಾಗಿ ಅದು ಬೇಡ ಅನ್ನುವಂಥದ್ದು ಒಂದು ಸಾರಿ ಈ ಬೇಡ ಅನ್ನುವಂಥದ್ದು ಬಂದಾಗ ಚುನಾವಣೆಯ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಯಾವುದು ಬೇಕು ಮೊದಲು ಚೆನ್ನಾಗಿತ್ತ ಮತ್ತು ಅದನ್ನೇ ಮಾಡೋಣ ಅನ್ನುವಂಥ ರೀತಿಯಲ್ಲಿ ಬಂತು. ಎರಡನೇದಾಗಿ ಕಾಸ್ಟ್ ಪ್ರಶ್ನೆ ಬರುತ್ತೆ. ಇದಾದರೆ ತುಂಬ ಚೀಪಾಗಿ ಆಗೋದು ಟೈಮ್. ಒಂದು ವಿಷಯವನ್ನು ನಾವು ಗಮನಿಸಬೇಕು ಯಾವುದು ಅಂತ ಹೇಳಿದರೆ, ಚುನಾವಣೆಯಂಥ ಒಂದು ಸಂದರ್ಭದಲ್ಲಿ ನಾವು ಸಮಯ ಮತ್ತು ವೆಚ್ಚ ಇವುಗಳನ್ನು ನೋಡಬಾರ್ದು. ಅವುಗಳ ಜೊತೆಗೆ ನಾವು ಏನಾದರೂ ಅವುಗಳ ಹಿಂದೆ ಹೋದರೆ, ಅವುಗಳನ್ನು ಪರಿಗಣನೆ ತಗೊಂಡ್ರೆ ನಾವು ಈ ಫಲಿತಾಂಶದ ಜೊತೆಗೆ ಕಾಂಪ್ರಮೈಸ್ ರಾಜಿ ಮಾಡ್ಕೊಂಡಂಗೆ ಆಗುತ್ತೆ. ಅಲ್ಲಿ ಯಾವ ಅಭ್ಯರ್ಥಿ ಆಯ್ಕೆ ಆಗಬೇಕು ಅಂತ ಅವನು ಆಗದೇ ಇರುವಂಥದ್ದು ಬೇರೆ ಬೇರೆ ಸಮಯ ಬರ್ತವೆ ವಿಷಯಗಳು. ಇನ್ನೊಂದನ್ನೇ ಪ್ರಶ್ನೆ ಕಾಡುತ್ತೆ ಸರ್, ಈ EVMಗಳಿದಾವಲ್ಲ, ಮೊನ್ನೆ ಯಾರೊಬ್ಬರು ಆಫೀಸರ್ಸ್ ಹೇಳ್ತಾಯಿದ್ರು, ಅದಕ್ಕೆ ಒಂದು ಇಷ್ಟು ಟೈಮಿಂಗ್ಸ್ ಅಂತ ಇರ್ತದೆ, ಅಂದರೆ ಇಷ್ಟು ವರ್ಷ ಅಂತ. ಸೊ ಅದನ್ನು ರಿಮೂವ್ ಮಾಡಬೇಕು, ಅದನ್ನು ಹೊಸ ತಗೊಳ್ಬೇಕು. ಹಂಗಾದ್ರೆ ಅದಕ್ಕೆ ದುಡ್ಡು ಖರ್ಚಾಗಲ್ಲ ಅವಾಗ? ಅಲ್ಲ, ಅದೇ ಇದು ಇವನ್ನ ಲೆಕ್ಕ ಹಾಕಿದಾಗ ಗೊತ್ತಾಗುತ್ತೆ. ಈಗ ಬಂದ್ವಿ, ಈಗ ಹೌದಪ್ಪ ಇದಕ್ಕೂ ಅಷ್ಟೇ ಖರ್ಚಾಗುತ್ತೆ ಅಂದರೆ, ಆದರೆ ನನ್ನ ವೈಯಕ್ತಿಕವಾಗಿ ನಾನೇನು ಹೇಳ್ತಿದ್ದೀನಿ ಸರ್, ನಿಮ್ಮ ವೈಯಕ್ತಿಕ ಬಿಡಿ ಸರ್, ನಿಮ್ಮ ವೈಯಕ್ತಿಕ ತಗೊಂಡ್ರೆ ನಮಗೆ ಇಲ್ಲೆಲ್ಲ ಇಂಪಾರ್ಟೆಂಟು. ನಾವು ಇಲ್ಲಿ ಬೇಕಾಗಿರೋದು EVM ಬ್ಯಾಲೆಟ್ ಯಾವ್ದು ಇಂಪಾರ್ಟೆಂಟ್? ಹೌದು, ಇಂಪಾರ್ಟೆಂಟ್ ಅಂತ ಹೇಳಿದರೆ ಯಾವ ಕಾರಣಕ್ಕೆ ಸಂಶಯಗಳು ಉದ್ಭವ ಆಗಿದ್ದಾವೋ ಆ ಸಂಶಯಗಳ ನಿವಾರಣೆಗೆ ಯಾವುದು ಸೂಕ್ತ ಅನಿಸುತ್ತೆ, ಯಾವುದು ಒಪ್ಪಿತ ಅನಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕಾ. ಆ ಒಂದು ದೃಷ್ಟಿಯಿಂದ ಇದು ಒಪ್ಪಿತ ಅಂತ ಅನಿಸಿದೆ ಒಂದು ವ್ಯವಸ್ಥೆಗೆ, ಕಂಡಕ್ಟ್ ಮಾಡುವಂಥ ವ್ಯವಸ್ಥೆಗೆ. ಹಾಗಾಗಿ ಅದು ಸರಿ ಅಂತ ಹೇಳಿ. ಹಂಗಂತ ಹೇಳಿದ್ರೆ ಮುಂದುವರೆದ ದೇಶಗಳಿಗೆ ಯಾಕೆ ಇದನ್ನು ಬ್ಯಾಲೆಟಿಗೆ ಬಿಟ್ಟು ಚುನಾವಣೆ ಮಾಡ್ತಾ ಇರೋದು ನಾವು ಹೋಗ್ತಾ ಇರೋದು ಅವ್ರು ಅಲ್ಲ. ನಾನು ಹೇಳ್ತಿರೋದು ಅಂತ ಹೇಳಿದ್ರೆ EVMಗಳನ್ನು ಬೇರೆ ಮುಂದುವರೆದ ದೇಶಗಳನ್ನೇ ತಗೊಂಡಿಲ್ಲ ಅವರು. ಅಂದರೆ ಅವರು ತಂತ್ರಜ್ಞಾನ ಫುಲ್ ಫಾಸ್ಟ್ ಇರೋಂತಾರೆ, ಅಂಥವರೇ ಇದನ್ನು ಬ್ಯಾಡ ಅಂತ ಬಿಟ್ಟು. ಈಗ ಒಂದು ಇದು ದೇಶದಲ್ಲಿ ಆಗಲಿ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಆಗಲಿ ಈ ತಂತ್ರಜ್ಞಾನದ ಜೊತೆಗೆ ಬದುಕಿನ ಪ್ರಯೋಗಗಳು ದಿನನಿತ್ಯ ನಡೀತಾ ಇರ್ತವೆ. ಎಲ್ಲಿ ಅನ್ವಯಿಸಬೇಕು ಬೇಡ ಇಂಥದ್ದೊಂದನ್ನು ಬೇರೆ ಕೆಲವು ದೇಶಗಳು ಮಾಡಿರೋದನ್ನು ನೋಡೇ ಅಲ್ವಾ ತಗೊಂಡಿದ್ದು ನಾವು. ಯಾವುದೋ ದೇಶ ತಗೊಂಡಿಲ್ಲ, ಯಾವುದೋ ಅಲ್ಲ. ನಾನು ಹೇಳ್ತೀನಿ ನಿಮಗೆ, ಈಗ ಆಲ್ರೆಡಿ ನನ್ನ ಹತ್ರ ಒಂದು ಪಟ್ಟಿ ಇದೆಯಲ್ಲ, ಹೆಚ್ಚು ಕಮ್ಮಿ ಇಷ್ಟು ಪಟ್ಟಿ ಒಳಗೆ ಯಾವ ದೇಶವನ್ನು ಅವ್ರು ಇಟ್ಕೊಂಡಿಲ್ಲ. ಎಲ್ಲಲ್ಲ EVM ನಡೀತಾ ಇದ್ದಾವಲ್ವಾ, ಇದು ನಾನು ಹೇಳ್ತೀನಿ ಎಲ್ಲಿ ಅದೇ ಹೇಳ್ತೀನಿ ನಾನು. ಇಂಗ್ಲೆಂಡ್ ಆಗಲಿ, ಫ್ರಾನ್ಸ್ ಆಗಲಿ, ಜರ್ಮನಿ ಆಗಲಿ, ನೆದರ್ಲ್ಯಾಂಡ್ ಆಗಲಿ, ಯುನೈಟೆಡ್ ಸ್ಟೇಟ್ ಅಲ್ಲಿ ಕೂಡ ತಗೊಳ್ಳೋದಲ್ಲಿದ್ದಾಗ ಇದೊಂದು ತಂತ್ರಜ್ಞಾನ ಪ್ರಯೋಗವನ್ನ ಭಾರತ ಮಾಡಬಾರ್ದು ಅಂತ ಇಲ್ಲ, ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ ಸರ್. ಆದ್ರೆ ಮಾಡಿದೀವಿ, ಇದರಲ್ಲಿ ತಪ್ಪುಗಳು ಒಂದು ನಾವು ಇವುಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಟ್ರಯಲ್ ಅಂಡ್ ಎರರ್ ಇವೆಲ್ಲ. ಹೌದು ಸರ್. ಹಂಗಾದ್ರೆ ನಾನು ಟ್ರಯಲ್ ಅಂಡ್ ಎರರ್ ಯಾರು ತಗ ಮಾಡಬೇಕು? ಚುನಾವಣೆಗಲ್ಲ ಟ್ರಯಲ್ ಅಂಡ್ ಎರರ್ ಮಾಡಬೇಕಾಗಿರೋದು. ತೀರ್ಮಾನ ತಗೊಂಡಾಗಿದೆ ಈಗ. ಟ್ರಯಲ್ ಅಂಡ್ ಎರರ್ ನೀವು ಜನರ ಮೇಲೆಲ್ಲ ನೀವು ಮಾಡಬೇಕಾಗಿರೋದು. ನೀವು ಆಯ್ತು, ಅವತ್ತು ನೀವು ತಪ್ಪಾಗಿದೆಯೋ ಏನಾಗಿದೆ, ಇವತ್ತು ಸರಿ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ ಇದೆಯಲ್ವಾ. ಹಾಗಾಗಿ ಇದನ್ನ ನಾವು ಬ್ಯಾಲೆಟ್ ಪೇಪರ್ ನಮಗೆ ವಿಶ್ವಾಸಾರ್ಹ ಅಂತ ಹೇಳಿ ಅನ್ಸಿರೋದ್ರಿಂದ ಬ್ಯಾಲೆಟ್ ಪೇಪರನ್ನು ತಗೊಳ್ಳೋದ್ರಲ್ಲ. ಅದು ಇದು ರಾಜ್ಯದಷ್ಟೇ ಇರೋದು, ಬೇರೆ ದೇಶದಾಗೆ ನಮ್ಮ ಇಡೀ ಬೇರೆ ಬೇರೆ ರಾಜ್ಯಗಳು ಯಾವ ತಗೊಂಡಿಲ್ಲ. ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಒಂದು ಮಾಡೆಲ್ ಅಂತ ಸೃಷ್ಟಿಯಾಗುತ್ತೆ, ಒಂದು ಮಾದರಿ ಸೃಷ್ಟಿಯಾಗುತ್ತೆ. ಹೌದು, ಇಲ್ಲಿ ಈ ಥರದಲ್ಲಾಗಿದೆ, ಇಂಥ ಸಾಧ್ಯತೆ ಇದೆ, ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಇದೆ. ಮತ್ತು ಮುಂದುವರೆದು ನಾನು ಯಾಕೆ ಹೇಳ್ತೀನಿ ಅಂದರೆ, ಈ EVMಗಳನ್ನು ಬಳಸುವಂಥ ಅನುಕೂಲಗಳನ್ನು ನಾವು ಏನು ಹೇಳ್ಕೊಂತ ಬಂದಿದ್ವಲ್ಲ, ಆ ಅನುಕೂಲಗಳಲ್ಲಿ ಈ ವೆಚ್ಚ ಉಳಿತಾಯ ಇಂಥವುಗಳು ಕೂಡ ಇದ್ವು. ಆದರೆ ಚುನಾವಣೆಯಂಥ ವಿಷಯದಲ್ಲಿ ಈ ವೆಚ್ಚಗಳನ್ನು ಸಮಯ ಇವುಗಳನ್ನು ಹೆಚ್ಚು ಪರಿಗಣಿಸಬಾರ್ದು. ಯಾಕೆ ಅಂತ ಹೇಳಿದರೆ ನಮಗೆ ಬೇಕಾಗಿರೋದು ಪಾರದರ್ಶಕ ಮತ್ತು ಪ್ರಾಮಾಣಿಕವಾದ ಆಯ್ಕೆ ಆಗಬೇಕು, ಜೆನ್ಯೂನ್ ಆಗಬೇಕು. ಯಾರೋ ಒಬ್ಬ ಅರ್ಹ, ನಾನು ಮತದಾರ ಒಬ್ಬನಿಗೆ ಮತ ಹಾಕಿದರೆ ಗೆಲ್ಲೋನು ಇನ್ನೊಬ್ಬ ಆಗುವಂಥ ಸ್ಥಿತಿ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಇಲ್ಲಿ ವೆಚ್ಚ ಅನ್ನುವಂಥದ್ದು ಎರಡನೇ ಸ್ಥಾನಕ್ಕೆ, ಎರಡನೇ ಆದ್ಯತೆಗೆ ಕೊಡಬೇಕಾಗುತ್ತೆ ಅನ್ನೋಂಥ ಅರ್ಥದಲ್ಲಿ ನಾನು ಹೇಳಿದ್ದು. ಆ ಒಂದು ದೃಷ್ಟಿಯಿಂದ ನಮ್ಮ ಇವತ್ತೇನು ಕರ್ನಾಟಕ ಸರ್ಕಾರ ಏನು ತೀರ್ಮಾನ ತಗೊಂಡಿದೆಯಲ್ಲ, ಅದು ಮುಂದೆ ಅದು ಇಂಪ್ಲಿಮೆಂಟ್ ಆಗೋದ್ರ ಬಗ್ಗೆ ಇನ್ನೂ ಅದು ಇಲ್ಲ ಇವ್ರು ಹೇಳಿದ್ದಾರೆ ಆಗಲೇ, ಯಾರು ಚುನಾವಣಾ ಆಯುಕ್ತರು ಹೇಳಿದ್ದಾರೆ. ಅವರು
ಇದನ್ನು ನಮಗೆ ಈಗ ಆಲ್ರೆಡಿ ನಾವು ಮೊದಲೇ ಮಾಡಬೇಕಾಗಿತ್ತು, ಈ ಸತಿ ನಾವು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕಿನ್ನ ಕೆಲವು ನಿಯಮಾವಳಿ ಫಾರ್ಮಾಲಿಟೀಸ್ ಅದೇ ಫಾರ್ಮಾಲಿಟೀಸ್ ಇರ್ತದೆ ಬಿಡಿ. ಅದೇನು ನನಗೇನಂತ ಅನುಮಾನ ಬಂತಂತ ಹೇಳಿದ್ರೆ, ಈಗ ರಾಜ್ಯದ ಚುನಾವಣೆ ಆಯುಕ್ತರು ತಗೊಳ್ಬೋದಾ ತೀರ್ಮಾನ, ಸೆಂಟ್ರಲ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಗೊಂದಲ ಇತ್ತು ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಹಾಗೇನಿಲ್ಲ, ಚುನಾವಣೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದ್ರಿಂದ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ನಮಗೆ ಚುನಾವಣೆ ಈ ರೀತಿ ಬೇಕು ಅಂತ ಹೇಳಿ ಕೇಳಿದಾಗ ಚುನಾವಣಾ ಆಯೋಗ ಅದನ್ನು ಪರಿಗಣಿಸಲೇಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಇಂಥದ್ದೊಂದು ಪ್ರಯೋಗಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಮತ್ತು ಇದನ್ನು ನೋಡಿಕೊಂಡು ಮುಂದೆ ಇದ್ದಾವೆ, ನಾವು ಎಲ್ಲಿಗೆ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಬೋದು. ಮತ್ತು ಇದರಲ್ಲಿ ಈ ಥರದಲ್ಲಿ ಇತ್ತು ಅಂತನ್ನೋಂಥದ್ದು ನ್ಯಾಯಾಲಯಗಳಲ್ಲಿ ಲಿಟಿಗೇಷನ್ಸ್ಗಳು ರಿಟ್ಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಇದು ಉಪಯೋಗ ಆಗುತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದನ್ನು ಯಾವ ವಿರೋಧ ಪಕ್ಷದವರು ಕೂಡ ಯಾರು ಏನೋ ಚುನಾವಣೆಗೆ ಸಂಬಂಧಪಟ್ಟಂಥ ಮಾತಾಡಿಲ್ಲ, ಯಾರು ಏನು ಬೇಡ ಅಂತಿಲ್ಲ. ಇದು ಇಲ್ಲ ಇದೆಯಾ, ಹೌದು, ಅವರು ಒಪ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಅಂದರೆ ಅಲ್ಲಿಗೆ ಕರ್ನಾಟಕದಲ್ಲಿ ರಾಜಕೀಯ ನೇತಾರರು ಮತ್ತು ಯಾರು ಅಧಿಕಾರವನ್ನು ಬಯಸಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂಥ ಭಾವಿ ಸ್ಪರ್ಧಾಳುಗಳು ಕೂಡ ಇದರ ಬಗ್ಗೆ ಒಪ್ಪಿಗೆ ಇರೋದ್ರಿಂದ ಇದೊಂದು ಭಾಳ ಸ್ವಾಗತಾರ್ಹವಾದಂತಹ ಒಂದು ಕ್ರಮ ಅಂತ ಹೇಳ್ಬೋದು. ಓಕೆ ಸರ್. ಗೆಳೆಯರೆ, ಇಷ್ಟ ತನಕ ಮಾತಾಡಿದ್ರಲ್ಲ, ಅಂದರೆ ನಾವು ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾ ಹೋದ್ವಿ. ಅಂದರೆ ಯಾವ ರಾಜ್ಯಗಳಲ್ಲಿ ಯಾವ ದೇಶಗಳಲ್ಲಿ ಏನೇನಾಗಿದ್ದಾವೆ ಅಂತೇಳಿ. ಇವರು ಮಾಸ್ಟ್ರು ಒಂದೇ ಮಾತು ಹೇಳಿದ್ದೇನಂತ ಹೇಳಿದ್ರೆ, ಪ್ರಾಮಾಣಿಕ ಮತ್ತು ಅದು EVM ಆಗಿರ್ಬೋದು ಅಥವಾ ಬ್ಯಾಲೆಟ್ ಆಗಿರ್ಬೋದು, ಅವೆರಡರಲ್ಲಿ ಏನೇ ಆಗಲಿ ಪ್ರಾಮಾಣಿಕವಾದಂಥ ಆಯ್ಕೆ ಆಗಬೇಕಾಗಿದ್ದು ಅನ್ನೋದಕ್ಕೆ ಅದು ಭಾಳ ಮಾಸ್ಟರ್ ಹೇಳಿದರು. ಆದರೆ ಈ ಬಾರಿಯ EVM ಬಂದಾದಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಈ ಸತಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಬಗ್ಗೆ ಸಂಬಂಧಪಟ್ಟಂಗೆ ಬ್ಯಾಲೆಟನ್ನು ಉಪಯೋಗಿಸ್ತಿದ್ದೀವಿ ಅಂತ ಹೇಳಿರೋದು ತುಂಬ ಸ್ವಾಗತಾರ್ಹ ಅಂತ ಹೇಳ್ತಿದ್ದಾರೆ. ಸೊ ಗೆಳೆಯರೆ, ನೋಡೋಣ ಮುಂದೆ ಇನ್ನು ಯಾವ ರೀತಿಯ ತಿರುವು ತೆಗೆದುಕೊಳ್ಳುತ್ತೆ ಮತ್ತು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಬ್ಯಾಲೆಟ, ಬುಲೆಟ ಮತ್ತು EVM. ಬುಲೆಟ್ ಅನ್ನೋದಿಲ್ಲ ಇವಾಗ. ಓಕೆ ಸರ್, ನಮಸ್ತೆ, ಥ್ಯಾಂಕ್ ಯು ಸರ್. ನಮ್ಮ ಜೊತೆಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.